ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸಂಗಮ್ ದೇವ್ ಅಂಥೇಳಿ. ನಾವು ಸ್ವಂತ ಊರು ನಮ್ಮದು ಬಾಗಲಕೋಟೆ. ನಮ್ಮದು ರೈತ ಕುಟುಂಬನೇ. ಯಾಕಂತ ಹೇಳಿದರೆ ನಮ್ಮ ತಂದೆಯವರು 1960ರಲ್ಲೇ ಬಾವಿ ತೆಗೆದು ಮೊಟ್ಟೆ ಅಂದರೆ ಕಪ್ಲಿ ಹಾಕಿ, ಆಮೇಲೆ ಕಪ್ಲೆ ಆದಮೇಲೆ ಇಂಜನ್ ಹಾಕಿ, ಆಮೇಲೆ ವಿದ್ಯುತ್ ಬಂತು, ವಿದ್ಯುತ್ ಮೋಟ್ರ್ ಹಾಕಿ ತೋಟ ಮಾಡ್ತಾಯಿದ್ರು. ನಾವೆಲ್ಲ ಮೊದಲಲ್ಲಿ ತರಕಾರಿ ಬೆಳೀತಾಯಿದ್ವಿ. ಎಲ್ಬಳ್ಳಿ ಹಾಕಿ ಎಲ್ಬಳ್ಳಿಯಿಂದ ತುಂಬ ಚೆನ್ನಾಗಾಯಿತು. ಆಮೇಲೆ ನಾವೆಲ್ಲ ಅಲ್ಲೇ ನಮ್ಮ ತಂದೆಯವರು ಈ ಗ್ರೌಂಡ್ನಟ್ಟು, ಆಮೇಲೆ ನಿಂಬೆ, ದಾಳಂಬ್ರಿ ಎಲ್ಲ ಬೆಳೀತಾಯಿದ್ರು. ನಮ್ಮದು ಕೃಷಿ ಕುಟುಂಬನೇ. ಇನ್ನೂ ಕೂಡ ಬಾಗಲಕೋಟೆಯಲ್ಲಿ ನಮ್ಮದು ಅಪ್ಪರ್ ಕೃಷ್ಣದಲ್ಲೇ ಜಮೀನೆಲ್ಲ ಮುಳುಗಡೆ ಆಯಿತು. ಆದರೂ ಕೂಡ ಒಂದು 40 ಎಕರೆ ಇನ್ನೂ ಉಳಿದಿದೆ. ಏನಾಯಿತು, ಅಲ್ಲಿ ಮುಳುಗಡೆ ಆದಮೇಲೆ ಅಲ್ಲೇ ಹೊಲದ ರೇಟ್ ತುಂಬ ಜಾಸ್ತಿ ಆಗೋಯಿತು. ನಮ್ಮ ತಮ್ಮ ಇಲ್ಲೇನೋ ಕಡಿಮೆ ರೇಟ್ ಇರ್ತಾನೋ ಅಂಥೇಳಿ 2016ರಲ್ಲಿ ಈ ಬಗನಾಡು ಅಂದರೆ ಹಿರಿಯೂರು ತಾಲೂಕು ಬಗನಾಡಿನಲ್ಲಿ ಒಂದು 13 ಎಕರೆ ಜಮೀನು ತೊಗೊಂಡ. ಅಂದರೆ ತೊಗೊಂಡಾಗ ಬರೀ ಒಂದು 3.5 ಎಕರೆ ಮಾತ್ರ ತೆಂಗಿತ್ತು, 2 ಬೋರಿದ್ದು. ಅವರೇನು ಅಂತ ಅದನ್ನು ಸರಿಯಾಗಿ ಮಾಡಿರಲಿಲ್ಲ, ಮಾರಾಟ ಮಾಡಿ ಹೋದರು. ಇನ್ನೊಂದು 9.5 ಎಕರೆ ಹಾಗೆ ಬೀಳು ಜಮೀನಿತ್ತು. ಇದನ್ನು ನಮ್ಮ ತಮ್ಮ ತೊಗೊಂಡ ಮೇಲೆ ಅವ್ಗೆ ಇಲ್ಲಿ ಮಾಡೋಕ್ಕಾಗಲಿಲ್ಲ. ನೀನೇ ನೋಡ್ಕೊ, ನಿನ್ನ ಪಾಲಿಂದು ನನಗೇನು ಅಲ್ಲಿ ಬಾಗಲಕೋಟೆಗೆ ಬರ್ತಿತ್ತು ಅದನ್ನು ನಮ್ಗೆ ಕೊಡು, ಇದು ನೀ ತಗೋ ಅಂಥೇಳಿ ನಮಗೆ ಕೊಟ್ಟು ಹೋದ. 2016ರಿಂದ ಈ 9 ಎಕರೆದಲ್ಲಿ 2 ಬೋರ್ ಹಾಕಿಸಿ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿಸಿದ್ವಿ. ಆಮೇಲೆ ರಾಸಾಯನಿಕವನ್ನೇ ಮಾಡ್ತಾಯಿದ್ವಿ ನಾವು. ಆಮೇಲೆ ಒಂದು 3-4 ವರ್ಷದಿಂದ ಇವೆಲ್ಲ ಬೀನ್ಸ್ ಎಲ್ಲ ಹಾಕಿ ಹಸಿರೆಲೆ ಗೊಬ್ಬರ ತಯಾರು ಮಾಡ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದ್ವಿ. ಅದಕ್ಕಿಂತ ಮೊದಲ ಬೇರೆ ಬೇರೆ ಡಾಕ್ಟರ್ ಸಾಯಿಲು ಅದು ಇದು ಎಲ್ಲ ಹಾಕಿದ್ರು ಅಂತ ಇಳ್ಕೊಡ್ಲಿಲ್ಲ. ಆಮೇಲೆ ಇದನ್ನು ಹಸಿರೆಲೆ ಗೊಬ್ಬರ ಮಾಡಿದ ಮೇಲೆ ಸ್ವಲ್ಪ ನಮ್ಮ ತೆಂಗಿನ ಗಿಡ ಇವೆಲ್ಲ ಸ್ವಲ್ಪ ಹಸಿರು ಕಂಡಕತ್ತಿದ್ವು. 2021-22ರಲ್ಲಿ ನಾವು ಈ ತೆಂಗಿನೊಳಗೆ ಅಡಿಕೆ ಸಾಲು ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಏನು ಒಂದು 4 ಎಕರೆ ಪೂರ್ತಿ ಅಡಿಕೆನೇ ಇಟ್ಟಿದ್ದೀವಿ. ಆಮೇಲೆ 2016ರಲ್ಲಿ ಒಂದು 300 ಬರೀ ತೆಂಗಿನ ಗಿಡ ಹಾಕಿದ್ವಿ. ತೆಂಗಿನ ಗಿಡದಲ್ಲಿ ಫ್ಲಡ್ ಇರಿಗೇಷನ್ದಲ್ಲಿ ಈರುಳ್ಳಿ ಎಲ್ಲ ಬೆಳೀತಾಯಿದ್ರು. ಅದೊಂದು ಅಷ್ಟೊಂದೇನೋ ನಮಗೆ ಆದಾಯ ಕಂಡು ಬರಲಿಲ್ಲ. ಅದ್ರ ಮಧ್ಯದಲ್ಲಿ ಈಗ ನಾವು ತೆಂಗಿನ ಅಡಿಕೆನೂ ಇಟ್ಟಿದ್ದೀವಿ 2000 ಹೋದ 1.5 ವರ್ಷದಿಂದ. ಆಮೇಲೆ ಈ ನಮ್ಮ ಡಾಕ್ಟರ್ ಹೆಗ್ಡೆ ಅವ್ರ ಪರಿಚಯ ಆದಮೇಲೆ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರು ಯಾವ ಥರ ಮಾಡ್ತಾರೆ ಕೃಷಿ, ನಾವು ಈ ಮೊದಲು ಏನು ನಾವು ಕೃಷಿಯನ್ನು ರಾಸಾಯನಿಕವಾಗಿ ಮಾಡ್ತಾಯಿದ್ವಿ, ರಾಸಾಯನ ಮುಕ್ತ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಸಾವಯವ ಕೃಷಿಗೆ ಬಂದಿದ್ದೀವಿ. ಇದರಲ್ಲಿ ಡ್ರಿಪ್ ಸರ್ಕಲ್ಲು ಹೀಗೆಲ್ಲ ಮಾಡ್ಬೇಕಂತೇಳಿ ಅವ್ರು ಹೇಳಿದ ಮೇಲೆ ನಿನ್ನೆಯಿಂದ ನಾವು ಇಲ್ಲಿ ನಮ್ಮ ಅಡಿಕೆ ತೆಂಗಿಗೆ ಡ್ರಿಪ್ ಸರ್ಕಲ್ ಎಲ್ಲ ಮಾಡಿ ಇವೆಲ್ಲ ಇದನ್ನು ಹಾಕ್ತಾಯಿದ್ವಿ. ಅದರೊಳಗೆ ಈ ಹಸಿರೆಲೆ ಗೊಬ್ಬರಕ್ಕೆ ಬೀಜಗಳನ್ನೆಲ್ಲ ಹಾಕಿ ಮಾಡ್ತಾಯಿದ್ದೀವಿ. ಇದು ಒಳ್ಳೆಯ ಸುಧಾರಣೆ ಆಗುತ್ತೆ ಮತ್ತು ಇದು ಒಳ್ಳೆಯದಾಗುತ್ತೆ ಅಂಥೇಳಿ ನಮ್ಮ ಭಾವನೆಯಿಂದ ನಾವಿನ ಮೇಲೆ ಪೂರ್ತಿ ಸಾವಯವ ಕೃಷಿನೇ ಮಾಡಬೇಕಂತೇಳಿ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ. ನೀವು ಇದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ತಿಳಿಸ್ಬೋದು. ಆಮೇಲೆ ಇದನ್ನು ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ. ಹೋದ ವರ್ಷ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬಂದು ನೀರಿನ ದೊಡ್ಡ ಪ್ರಾಬ್ಲಮ್ ಆಯಿತು. ನಮ್ಮ ಬೋರ್ನಲ್ಲಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡಿದ್ದೀವಿ, 2 ಬೋರು. ಈ ಸಲ ಸ್ವಲ್ಪ ಈ ವರ್ಷ ಹೋದ ಮಳೆ ಸ್ವಲ್ಪ ಚೆನ್ನಾಗಾಗಿದೆ, ಅದಕ್ಕಾಗಿ ಇಲ್ಲಿ ನಿಮ್ಮ ಬೇರೆ ಕಡೆಯಿಂದ ಕಂಪೇರ್ ಮಾಡಿದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಕಡಿಮೆ. ಆದಾಗ್ಯೂ ಕೂಡ ಈ ಬಯಲುನಾಡಿನಲ್ಲಿ ಈ ಅಡಿಕೆ ಮತ್ತು ತೆಂಗು ಬೆಳೆಯುವಂಥ ಸಾಹಸ ತುಂಬ ಜನ ಮಾಡ್ತಾಯಿದ್ದಾರೆ. ಆದರೆ ಇದನ್ನು ಬೆಳಿಬೇಕಂತ ಹೇಳಿದರೆ ರಾಸಾಯನಿಕ ಮುಕ್ತವಾಗಿ ಬೆಳೆದ್ರೆ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ನೀವೆಲ್ಲ ನೋಡಿರ್ಬೋದು, ತುಮಕೂರು ಜಿಲ್ಲೆಯಲ್ಲಿ ಒಂದು 15 ದಿವಸದಿಂದ ಒಂದು ಆರ್ಟಿಕಲ್ ಬಂದಿತ್ತು. ಈ ತೆಂಗಿನ ಈಲ್ಡ್ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂಥೇಳಿ ಕೇಳಿದರೆ ಇದಕ್ಕೆ ಮೂಲವಾಗಿ